ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಅಣ್ಣನವರು ಸಂಗ್ರಹಿಸಿದ ಭಗವಾನ್ ಶ್ರೀರಮಣರ ಸದ್ದರ್ಶನಂ ಎಂಬ ವೇದಾಂತ ಪ್ರಬಂಧದ ಅನುವಾದದ 3ನೆಯ ಖಂಡಿಕೆಗೆ ನಿಮ್ಮೆಲ್ಲರಿಗೆ ಸುಸ್ವಾಗತ. ಹಿಂದಿನ ಖಂಡಿಕೆಯಲ್ಲಿ ನಿರೂಪಿಸಲಾದ ವಿಚಾರಕ್ರಮವನ್ನು ಮುಂದುವರಿಸಿ ಮನೋಮಯವಾದ ತೋರಿಕೆಯ ಈ ಪ್ರಪಂಚದಲ್ಲಿ ಕಂಡುಬರುವ ದೇಶಕಾಲಗಳ ಭೇದಗಳಿಗೆ ಆಶ್ರಯವಾದ ಅಹಂ ವೃತ್ತಿಯ ಲಕ್ಷಣಗಳನ್ನು ವಿವರಿಸುತ್ತಾರೆ. ಅಸ್ಮತ್ ಪ್ರತ್ಯಯ ಗೋಚರವಾದ ವಿಷಯೀಯ ಮೂಲವನ್ನು ಹುಡುಕತಕ್ಕದ್ದು ಎಂಬ ವಿಚಾರವನ್ನು ಮುಂದೆ ಇಡುತ್ತಾ ಹೀಗೆ ಹೇಳುತ್ತಾರೆ. ತದ್ಯುಷ್ಮದೋರಸ್ಮದಿ ಸಂಪ್ರತಿಷ್ಠಾ ತಸ್ಮಿನ್ ವಿನಷ್ಟೇ ಸ್ಮದಿ ಮೂಲಬೋಧಾತ್ ತದ್ಯುಷ್ಮದಸ್ಮನ್ಮತಿವರ್ಜಿತೈಕಾ ಸ್ಥಿತಿರ್ಜ್ವಲಂತಿ ಸಹಜಾತ್ಮನಃ ಸ್ಯಾತ್. ಈಶ ಜಗವೆಂಬೆರಡು ವೃತ್ತಿಯು ಅಹಂ ವೃತ್ತಿಯ ಆಶ್ರಯಿಸಿಹವು. ಅಹಂ ವೃತ್ತಿಯ ಮೂಲ ತಿಳಿದರೆ ಆತ್ಮನಲ್ಲಿಹೆವು. ಬಳಿಕ ಜಗ ಈಶ್ವರರ ದ್ವೈತದ ಯಾವ ಭಾವನೆ ಇರದು ಮನಸ್ಸಲಿ ಆತ್ಮನಲ್ಲೇ ಸ್ಥಿರದಿ ಸಹಜದಿ ನೆಲೆಯ ನಿಲ್ಲುವೆವು. ಮುಂದಕ್ಕೆ ದೇಶಕಾಲಾತೀತವಾದ ಸತ್ಯದ ಸಾಕ್ಷಾತ್ಕಾರವನ್ನು ದೇಶಕಾಲಗಳ ತತ್ವವನ್ನು ವಿಚಾರಿಸುವ ಮೂಲಕ ಪ್ರತಿಪಾದಿಸುತ್ತಾರೆ. ಭೂತಂ ಭವಿಷ್ಯಚ್ಚ ಭವತ್ ಸ್ವಕಾಲೇ ತದ್ವರ್ತಮಾನಸ್ಯ ವಿಹಾಯ ತತ್ವಂ ಹಾಸ್ಯಾನ ಕಿಂ ಸ್ಯಾತ್ ಗತಭಾವಿ ಚರ್ಚಾ ವಿನೈಕ ಸಂಖ್ಯಾಂಗಣನೇವ ಲೋಕೆ. ಭೂತ ಭವಿಷ್ಯ ಕಾಲವೆಂಬುದು ತನ್ನ ಕಾಲದಿ ವರ್ತಮಾನವೇ. ವರ್ತಮಾನವ ಬಿಟ್ಟು ಚಿಂತಿಸೆ ಹಾಸ್ಯಾಸ್ಪದವದು. ಸಂಖ್ಯೆ ಎಣಿಸುವ ಕಾಲದಲ್ಲಿ ನಾವು ಒಂದು ಎಂಬುವ ಮೂಲ ಸಂಖ್ಯೆಯ ಬಿಟ್ಟು ಎಣಿಸಿದ ರೀತಿ ನಮ್ಮಯ ಎಣಿಕೆಗಳು ವ್ಯರ್ಥ. ದೇಶಕಾಲಗಳಿಗತೀತವಾದ ಅಖಂಡಾತ್ಮನ ಸ್ವರೂಪವೇ ನಮ್ಮ ಪರಮಾರ್ಥ ಸತ್ಯವು ಎಂದು ತಿಳಿದಾಗ ನಮ್ಮಲ್ಲಿ ದೇಶಕಾಲಗಳ ಪರಿಮಿತಿಯು ಹೇಗೆ ತಾನೇ ಉಂಟಾದೀತು ಎನ್ನುವುದನ್ನು ಸ್ಪಷ್ಟಪಡಿಸುತ್ತಾ, ಕ್ವಭಾತಿ ದಿಕ್ಕಾಲ ಕಥಾ ವಿನಾಸ್ಮಾನ್ ದಿಕ್ಕಾಲ ಲೀಲೇಹ ವಪುರ್ವಯಂಚೇತ್ ನ ಕ್ವಾಪಿ ಭಾಮೋ ನ ಕದಾಪಿ ಭಾಮೋ ವಯಂತು ಸರ್ವತ್ರ ಸದಾ ಚ ಭಾಮಃ. ಆತ್ಮನ ಬೆಳಕಿಲ್ಲದಿದ್ದರೆ ದೇಶಕಾಲವು ತಿಳಿದು ಬಾರದು. ದೇಹದಭಿಮಾನದ ಜೊತೆಯಲ್ಲಿ ದೇಶಕಾಲವಿದೆ. ಆತ್ಮನಿರದಿಹ ಸ್ಥಳವು ಯಾವುದು, ಆತ್ಮನಿರದಿಹ ಕಾಲವಾವುದು. ಸದಾ ಕಾಲದಿ ಎಲ್ಲೆಡೆಯಲೂ ಆತ್ಮ ಬೆಳಗಿಹನು. ಹಾಗಾದರೆ ತಿಳಿಯದವನಿಗೆ ಮತ್ತು ತಿಳಿದವನಿಗೆ ಅವರವರ ಅನುಭವದಲ್ಲಿ ಇರುವ ವ್ಯತ್ಯಾಸವಾದರೂ ಏನು ಎನ್ನುವುದನ್ನು ಈಗ ಈ ಮಾತುಗಳಲ್ಲಿ ತಿಳಿಸುತ್ತಿದ್ದಾರೆ. ದೇಹಾತ್ಮಭಾವೇ ಜ್ಞಜಡೌ ಸಮಾನ ವೇಕಸ್ಯ ದೇಹೇ ಹೃದಿ ದೀಪ್ತ ಆತ್ಮ ಆಕ್ರಮ್ಯ ದೇಹಂಚ ಜಗಚ್ಚ ಪೂರ್ಣಃ ಪರಸ್ಯ ಮೇಯಂ ತನುಮಾತ್ರಮಾತ್ಮ. ದೇಹಾತ್ಮದ ಭಾವಗಳು ಜ್ಞಾನಿಗೂ ಹಾಗೂ ಅಜ್ಞಾನಿಗೂ ಸಮವು. ದೇಹದ ವ್ಯಾಪಾರವೆಲ್ಲವೂ ಈರ್ವರಿಗೂ ಇಹವು. ಆತ್ಮನರಿತವ ತಿಳಿದುಕೊಳ್ಳುವ ಹೃದಯದಲ್ಲಿ ಸ್ಫುರಿಸುತ್ತಲಿಹ ಆತ್ಮವೇ ದೇಹವ ಹಾಗೂ ಜಗವನ್ನು ಬೆಳಗುತ್ತಿಹುದೆಂದು. ಜ್ಞಾನಿ ಸರ್ವಾತ್ಮದ ಭಾವದಿ ಇರುತ ಮುಳುಗಿಹ ಆತ್ಮನಲ್ಲೇ. ಅದರ ಜ್ಞಾನಿಯು ದೇಹಕ್ಕೆ ಮಾತ್ರ ಪರಿಮಿತನು. ಅದಕ್ಕೆ ದೇಹಕ್ಕೂ ಹಾಗೂ ದೇಹದ ಎಲ್ಲ ವ್ಯಾಪಾರಗಳಿಗೂ ಸಹ ಪರಿಮಿತನು ಎಂದೆನುತ ಭಾವಿಸಿ ಇರುತಿಹನು ಅಜ್ಞ. ಅಜ್ಞಾನಿಗೂ ಮತ್ತು ಜ್ಞಾನಿಗೂ ದೇಹಾತ್ಮ ಭಾವದಲ್ಲಿ ಇರುವ ಸಾಮ್ಯ ಮತ್ತು ವಿಶೇಷಗಳನ್ನು ತೋರಿಸಿದ ನಂತರ ಸರ್ವಾತ್ಮ ಭಾವದಲ್ಲಿ ಅವರ ಅನುಭವದ ಸಮತೆ ಮತ್ತು ಭೇದಗಳನ್ನು ಹೇಳುತ್ತಾರೆ. ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ ಪರಸ್ಯ ದೃಶ್ಯಾಶ್ರಯಭೂತಮೇಕಂ ಸತ್ಯಂ ಪ್ರಪೂರ್ಣಂ ಪ್ರವಿಭಾತ್ಯ ರೂಪಂ. ಅಜ್ಞ ಆತ್ಮಜ್ಞಾನಿಗೂ ಸಹ ಇಹುದು ವಿಶ್ವವು ಒಂದೇ ತೆರನೆ. ಸತ್ಯವೆನ್ನುತ್ತ ತಿಳಿವ ವಿಶ್ವವ ಅಜ್ಞನಾದವನು. ಜ್ಞಾನಿ ತಿಳಿವನು ವಿಶ್ವಕಾಶ್ರಯವಾಗಿ ಇರುತಿಹ ರೂಪವೆಲ್ಲವೂ ಪೂರ್ಣ ಸತ್ಯದ ಆತ್ಮ ಮಾತ್ರನೇ ಬೆಳಗುತಿಹನೆಂದು. ಮುಂದುವರೆಸುತ್ತಾ ದೈವ ಮತ್ತು ಪುರುಷ ಪ್ರಯತ್ನಗಳು ತಮ್ಮ ಫಲಗಳಲ್ಲಿ ಅಸ್ಥಿರವಾಗಿರುವವು.
ಆದರೂ ಅವುಗಳೆರಡೂ ಒಂದೇ ಮೂಲದಿಂದ ಬಂದವುಗಳು ಎನ್ನುವುದನ್ನು ತೋರಿಸುತ್ತಾರೆ. ವಿಧೇಃ ಪ್ರಯತ್ನಸ್ಯ ಚ ಕೋಪಿ ವಾದಸ್ತಯೋರ್ದ್ವಯೋರ್ಮೂಲಮಜಾನತಾಂ ಸ್ಯಾತ್ ವಿಧೇಃ ಪ್ರಯತ್ನಸ್ಯ ಚ ಮೂಲವಸ್ತು ಸಂಜ್ಞಾನತಾಂ ನೈವ ವಿಧಿರ್ನ ಯತ್ನಃ. ವಿಧಿಯು ಪ್ರಬಲವೋ ಯತ್ನ ಪ್ರಬಲವೋ ಎಂಬ ವಾದವು ಇಹುದು ಜಗದಲ್ಲಿ ಅವುಗಳೆರಡರ ನಿಜಸ್ವರೂಪವ ಅರಿಯದುದರಿಂದ. ಇವುಗಳೆರಡರ ಮೂಲವಾಗಿಹ ಆತ್ಮನನು ಅರಿತವಗೆ ಇಲ್ಲವೋ ವಿಧಿಯು ಹಾಗೂ ಯತ್ನವೆಂಬುದೀ ಜಗದಲ್ಲಿ. ನಿಜಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಒಂದೇ ಆತ್ಮದ ಜ್ಞಾನವು. ಆತ್ಮಜ್ಞಾನವು ಉಂಟಾಗದೆ ಈಶ್ವರ ಜ್ಞಾನವಾಗುವುದಿಲ್ಲ ಎನ್ನುವುದನ್ನು ಮುಂದೆ ತಿಳಿಸುತ್ತಾರೆ. ಯದೀಶುತುರ್ವೀಕ್ಷಣಮೀಕ್ಷಿತಾರಂ ಅವೀಕ್ಷ್ಯ ತನ್ಮಾನಸಿಕೇ ಕ್ಷಣಂ ಸ್ಯಾತ್ ನ ದೃಷ್ಟುರನ್ಯಃ ಪರಮೋಹಿತಸ್ಯ ವೀಕ್ಷಾಸ್ವಮೂಲೇ ಪ್ರವಿಲೀಯ ನಿಷ್ಠಾ. ತನ್ನದೇ ಸ್ವರೂಪ ತಿಳಿಯದೆ ದೇವರ ದರ್ಶನವ ಪಡೆದರೆ ಮನಸ್ಸಿನ ನೋಟವದು ಮಾತ್ರವೇ ಆಗಿಬಿಡುವುದದು. ತನ್ನ ಸ್ವರೂಪಕ್ಕಿಂತ ಹೆಚ್ಚಿನ ವಸ್ತು ಬೇರೊಂದಿಲ್ಲವದರಿನ್ ತನ್ನ ಸ್ವರೂಪದಲ್ಲಿ ನಿಲ್ಲುವುದೇ ಸಾಕ್ಷಾತ್ಕಾರವದು. ಮುಂದಿನ ಪದ್ಯದಲ್ಲಿ ಆತ್ಮದರ್ಶನದ ಸ್ವರೂಪವನ್ನು ಹೀಗೆ ತಿಳಿಸುತ್ತಾರೆ. ಆತ್ಮಾನಮೀಕ್ಷೇತ ಪರಂ ಪ್ರಪಶ್ಯೇದಿತ್ಯಾಗಮೋಕ್ತೇ ಸುಲಭೋ ನ ಭಾವಃ ನಾತ್ಮೈವ ದೃಶ್ಯೋ ಯದಿ ಕಾ ಕಥೇಶೇ ಸ್ವಯಂ ತದನ್ನೀಭವನಂತದೀಕ್ಷಾ. ತಿಳಿದು ಆತ್ಮನ ಸಾಕ್ಷಾತ್ಕಾರವ ಮಾಡಿಕೊಳ್ಳುವುದು ಎಂದು ಪೇಳುವ ಶಾಸ್ತ್ರದರ್ಥದ ಗ್ರಹಿಕೆ ಸುಲಭದಿ ಆಗುವುದೇ ಇಲ್ಲ. ಆತ್ಮನೋ ಕಾಣಿಸುವುದಿಲ್ಲವೂ ನೋಡುವುದೆಂತವನನ್ನು ಎಂದೊಡೆ ಅಹಂಕಾರವ ಬಿಟ್ಟು ಅವನಲ್ಲಿ ಐಕ್ಯವಾಗುವುದೇ. ಅಜ್ಞ ಮತ್ತು ಪ್ರಜ್ಞರ ನಿಷ್ಠೆಯಲ್ಲಿರುವ ವ್ಯತ್ಯಾಸವನ್ನು ಸ್ಥಾಪಿಸುವುದರ ಮೂಲಕ ಮನಸ್ಸಿನ ನೋಟಗಳನ್ನು ಸಾಕ್ಷಾತ್ಕಾರವೆಂದು ತಿಳಿಯುವ ಭ್ರಮೆಯನ್ನು ನಿರಾಕರಿಸಿ ಅಹಮ್ಮತಿಯನ್ನು ತೊರೆದು ಬ್ರಹ್ಮದಲ್ಲಿ ಸೇರುವ ಏಕಮೇವ ಮಾರ್ಗದ ಪ್ರತಿಪಾದನೆಯೊಂದಿಗೆ ಈ ಖಂಡಿಕೆಯನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇವೆ. ಮುಂದಿನ ಕಂತಿನಲ್ಲಿ ಪುನಃ ಸಿಗೋಣ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.